ಹೆಂಡತಿ ಜೊತೆಗೆ ಆಸ್ತಿಗಾಗಿ ಪದೇ ಪದೇ ಜಗಳ ಮಾಡ್ತಾ ಇದ್ದ. ಕೊನೆಗೆ ಹೆಂಡತಿಯನ್ನೇ ಕೊಚ್ಚಿ ಕೊಲೆ ಮಾಡೋಕ್ ಹೋದ. ಆದ್ರೆ ಕಟುಕನ ಆ ಮಚ್ಚಿನೇಟಿಗೆ ಬಲಿಯಾಗಿದ್ದು ಮಾತ್ರ ಮಗಳು ಮತ್ತು ಅಣ್ಣ. ಜಗಳ ಬಿಡಿಸೋಕ್ ಬಂದಂಥ ಮಗಳು ಮತ್ತು ಅಣ್ಣನ ಬಲಿಯಾಗೋದು. ಹೆಂಡತಿಯನ್ನ ಕೊಚ್ಚಿ ಕೊಲೆ ಮಾಡೋಕ್ ಆತ ಮುಂದಾಗಿದ್ದ. ಆದ್ರೆ ಆತನ ಮಚ್ಚಿನೇಟಿಗೆ ಬಲಿಯಾಗಿದ್ದು ಮಾತ್ರ ಮಗಳು ಮತ್ತು ಆತನ ಅಣ್ಣ. 18 ವರ್ಷದ ಜುಮೈಲಾ ಕೊಲೆಯಾದಂಥ ನತದೃಷ್ಟ ಮಗ. ತಂದೆ ಕೈಯಿಂದ ಅಡ್ಡ ಬಂದ ಜುಮೈಲಾ ಮತ್ತು ದೊಡ್ಡಪ್ಪ ಅಂದ್ರೆ ಕೊಲೆ ಮಾಡೋಕ್ಕೆ ಮುಂದಾದಂಥ ವ್ಯಕ್ತಿಯ ಅಣ್ಣ ಶೇಖ್ ಇಬ್ರು ಸಾವನ್ನಪ್ಪಿದ್ದಾರೆ. ಕಾಸರಗೋಡಿನ ಮಂಜೇಶ್ವರ ತುಮಿನಾಡಲ್ಲಿ ನಡೆದಂತಹ ಘಟನೆ ಇದು. ಗಂಡನ ಕಿರುಕುಳಕ್ಕೆ ಬೇಸತ್ತು ತಂಗಿ ಮನೆಗೆ ಪತ್ನಿ ಬಂದಿತ್ತು. ಪತ್ನಿ ತಾಹಿರಾರನ್ನ ಕೊಲ್ಲೋಕೆ ಅಂತಾನೆ ಉಮರ್ ಫಾರೂಕ್ ಬಂದಿದ್ದ ಅಲ್ಲಿಂದ. ಈ ಗಲಾಟೆ ಸಂದರ್ಭದಲ್ಲಿ ಆ ಹಲ್ಲೆಯನ್ನ ತಪ್ಪಿಸೋಕೆ ಹೋದಂತ ಮಗಳು ಮತ್ತು ಅಣ್ಣ, ಆ ವ್ಯಕ್ತಿಯ ಅಣ್ಣ ಇಬ್ರು ಕೂಡ ಕೊಲೆಯಾಗಿ ಹೋಗಿದ್ದಾರೆ. ಆ ಮಚ್ಚಿನೇಟು ಇಬ್ಬರಿಗೂ ಬಿದ್ದಿದೆ. ಘಟನೆ ನಡೆದಂತ ಸಂದರ್ಭದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋದು ಗಾದೆ ಮಾತಾದ್ರೆ ಇಲ್ಲಿ ಕೂಸು ಕೊಲೆಯಾಗಿ ಹೋಗ್ಬಿಟ್ಟಿದೆ. ಜೊತೆಗೆ ಆ ವ್ಯಕ್ತಿಯ ಅಣ್ಣ ಕೂಡ ಬಲಿಯಾಗಿ ಹೋಗಿದ್ದಾರೆ. ಅಪ್ಪ ಹಿಡಿದಂತ ಆ ಮಚ್ಚಿನೇಟಿಗೆ ಸ್ವಂತ ಮಗಳೇ ಬಲಿಯಾಗಿರುವಂತಹ ದಾರುಣ ಘಟನೆ ಇದು. ಆಸ್ತಿಗಾಗಿ ಗಲಾಟೆ ನಡೀತಾ ಇತ್ತು. ಇನ್ನು ವಿಚ್ಛೇದನದವರೆಗೂ ಕೂಡ ಇವರ ಜಗಳ ಹೋಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ. ನನ್ನ ಹೆಸರಿಗೆ ಎಲ್ಲ ಆಸ್ತಿಯನ್ನ ಬರೆದುಕೊಡುವಂತ ಗಂಡ ಪೀಡಿಸ್ತಾ ಇದ್ದ. ಕೊಲೆಯಾದಂಥ ಯುವತಿ ಜುಮೈಲಾ 18 ವರ್ಷದ ಮಗಳಿದ್ದು. ಆಕೆಯ ಫೋಟೋ ಕೂಡ ನಾವು ನೋಡ್ತಾ ಇದ್ದೆ. ಕಾಸರಗೋಡಿನ ತೂಮಿನಾಡಲ್ಲಿ ನಡೆದಂತಹ ಘಟನೆ ಇದು. ಡಬಲ್ ಮರ್ಡರ್. ಆ ವ್ಯಕ್ತಿಯನ್ನೀಗ ವಶಕ್ಕೆ ಪಡೆಯಲಾಗಿದೆ. ಗಂಡನ ಕಿರುಕುಳದಿಂದ ಬೇಸತ್ತಂತಹ ಹೆಂಡತಿ ತನ್ನ ತಂಗಿ ಮನೆಗೆ ಬಂದು ಆಶ್ರಯವನ್ನು ಪಡೆದುಕೊಂಡಿದ್ದು. ಆದರೆ ಆಕೆಯನ್ನ ಕೊಲೆ ಮಾಡಲೇಬೇಕು ಅಂತ ಕಾರಣಕ್ಕಾಗಿ ಆತ ಅಲ್ಲಿಂದಾನೇ ಮಚ್ಚಿ ಹಿಡ್ಕೊಂಡು ಬಂದಿದ್ದ. ಈ ಗಲಾಟೆಯನ್ನ ತಪ್ಪಿಸೋಕೆ ಬಂದಂಥ ಮಗಳು ಮತ್ತು ಅಣ್ಣನ ಬರ್ಬರ ಹತ್ಯೆ ಆಗಿ ಹೋಗಿದೆ. ಕಾಸರಗೋಡಿನ ತೂಮಿನಾಡಲ್ಲಿ ಸಂಭವಿಸಿರುವಂತಹ ದಾರುಣ ಘಟನೆ ಡೆಡ್ಲಿ ಡಬಲ್ ಮರ್ಡರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಆಸ್ತಿಗಾಗಿ ಕೊಲೆ ಅನ್ನುವಂಥ ಮಾಹಿತಿ ಏನು ಸಿಗ್ತಾ ಇದೆ, ಎಸ್ಪೆಷಲಿ ಅದೊಂದೇ ರೀಸನ್ ಅಂತ ಅನಿಸ್ತಾ ಇದೆಯಾ? ಅರುಣ್, ಈ ಬಹಳ ವಿಲಕ್ಷಣವಾದ ಘಟನೆ ಇದೆ. ಯಾಕೆಂದ್ರೆ ಆತನಿಗೆ ಇದ್ದಂಥದ್ದು ಏಕಮಾತ್ರ ಪುತ್ರಿ, ಇದರ ಜೊತೆಗೆ ಆತನ ಭಾವ ಅಂತ ಸಂಬಂಧದಲ್ಲಿ ಆಗತ್ತೆ. ಆತನ ಎದುರು ಇತ್ತ ಜಗಳ ಮಾಡಿರುವಂತದ್ದು. ಈ ಘಟನೆ ಆಗಿರುವಂತದ್ದು ಮಂಜೇಶ್ವರದ ತುಮಿನಾಡು ಪಕ್ಕ ಎಂಬಲ್ಲಿ ಉಮರ್ ಪಾಷಾ ಎಂಬಾತ ತನ್ನ ಏಕಮಾತ್ರ ಪುತ್ರಿಯನ್ನೇ ಬರ್ಬರವಾಗಿ ಹತ್ಯೆ ಮಾಡ್ತಾ ಇರುವಂತದ್ದು. ಆತ ಉದ್ದೇಶಪೂರ್ವಕವಾಗಿ ಮಾಡಿರುವುದಂತ ಅಲ್ಲ ಅಂತ ಹೇಳಿ ಈಗ ಸ್ಥಳೀಯರು ಬರ್ತಾ ಇರುವಂತ ಮಾಹಿತಿ. ಆತ ತನ್ನ ಭಾವನ ಮೇಲೆ ಕತ್ತಿಯನ್ನ ಬೀಸಿದಾಗ ಆತನ ಪುತ್ರಿ ಅಡ್ಡ ಬಂದಂತ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಆಕೆ ಸ್ಥಳದಲ್ಲಿ ಸಾವನ್ನಪ್ಪಿದ್ಲು. ಬಳಿಕ ಹೆತ್ತವರು ನೇರವಾಗಿ ಆಸ್ಪತ್ರೆಗೆ ಸೇರಿಸುವಂತ ಪ್ರಯತ್ನವನ್ನ ಪಟ್ಟರು ಕೂಡ ಅದು ಸಫಲಕಾರಿ ಆಗಿಲ್ಲ. ಆಕೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ಲು. ಇದರ ಜೊತೆಗೆ ಬಾಲಕಿಯ ದೊಡ್ಡಪ್ಪ ಕೂಡ ಇವತ್ತು ಬೆಳಗ್ಗೆ ಮೃತಪಟ್ಟಿರುವಂತಹ ವಿಚಾರ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಇದೊಂದು ಆಸ್ತಿ ಕಲಹದ ವಿಚಾರ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಬಾಲಕಿಯ ದೊಡ್ಡಪ್ಪ ಸುಮಾರು ಇವತ್ತು ಬೆಳಗ್ಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು ಕೂಡ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಈ ಆರೋಪಿಯ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಈತನ ಹೆಸರು ಉಮರ್ ಪಾಷಾ ಎಂಬಂತ. ಕಳೆದ 3 ತಿಂಗಳ ಇನ್ನಷ್ಟೇ ವಿದೇಶದಿಂದ ಊರಿಗೆ ಬಂದಿದ್ದ. ಅಲ್ಲಿ ತನಕ ವಿದೇಶದಲ್ಲಿ ಕೂಡ ದುಡಿತಾ ಇದ್ದ. ಆತ ವಿದೇಶದಲ್ಲಿ ಇರುವ ತನಕವೂ ಕೂಡ, ಅಂದ್ರೆ ಊರಿಗೆ ಬಂದ ತನಕವೂ ಕೂಡ ಬಹಳ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದ. ಆದ್ರೆ ಊರಲ್ಲಿ ಬಂದ ನಂತರವಾಗಿ ಗಾಂಜಾ ಅಥವಾ ಡ್ರಗ್ಸ್ ಅಮಲಿಗೆ ದಾಸನಾಗಿದ್ದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಆಸ್ತಿ ವಿಚಾರಕ್ಕೆ ಕುಟುಂಬದ ಜೊತೆ ಪದೇ ಪದೇ ಜಗಳ ಆಗ್ತಾ ಇದ್ದ. ನಿನ್ನೆ ಜಗಳ ಅದು ಬಹಳ ಅತಿರೇಕವಾಗಿ ಈಗ 2 ಜೀವಗಳು ಹಾನಿಯಾಗಿರುವಂತದ್ದು. ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಇವತ್ತು ಮಹಜರು ಕಾರ್ಯ ಕೂಡ ಸದ್ಯಕ್ಕೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಣ್ಣ ಜಗಳ ಇದೀಗ ತನ್ನ ಏಕಮಾತ್ರ ಪುತ್ರಿಯನ್ನೇ ಉಮರ್ ಪಾಷಾ ಬರ್ಬರವಾಗಿ ಕಳೆದುಕೊಂಡಿದ್ದಾನೆ. ಇದರ ಜೊತೆಗೆ ಬಾಲಕಿಯ ದೊಡ್ಡಪ್ಪ ಅಂದ್ರೆ ಆತನ ಅಣ್ಣನೂ ಕೂಡ ಈಗ ಸಾವನ್ನಪ್ಪಿರೋ ಮಾಹಿತಿ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ.